ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಅದೇನು ವಿಷಯ ಅಂತ ಹೇಳಿ ಅಂತಾಳೆ ರತ್ನ. ಅವ್ವ ಅದು ಅಂತ ನಡೆದಿರೋದ್ರನ್ನೆಲ್ಲ ತಿಳಿಸ್ತಾಳೆ ವಿದ್ಯಾ. ಅಪ್ಪ ನಿನಗೆ ಸೌತಿನ ತತ್ತಾರೆ ಅಂತ ಹೇಳಿದ್ದು ಮತ್ತು ನನ್ನ ಮಗಳಿಗೆ ಅನ್ಯಾಯ ಆಗಿದ್ದು ಅಂತ ಹೇಳಿದ್ದು ಸಾವಿತ್ರಿ ಎಲ್ಲ ಹೇಳ್ತಾಳೆ ವಿದ್ಯಾ ಅವರಪ್ಪನಿಗೆ. ದಿಟ್ವಾಗ್ಲೂ ಅವಳಿಗೇನಾದರೂ ಅನ್ಯಾಯ ಆಗಿದ್ದಿದ್ರೆ ಅವಳ ಪರವಾಗಿ ನಾನೇ ನಿಲ್ತಿದ್ದೆ ಅಪ್ಪಯ್ಯ. ಆದರೆ ನಮ್ಮ ಗೌಡ್ರು ಅಂತ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರೇನು ಅಂತವ ನನಗೆ ಸಂದ ಗೊತ್ತು. ಅವ್ರ ಕನ್ಸು ಮನಸ್ಸಲ್ಲೂ ಬೇರೆ ಹೆಣ್ಣಿನ ಬಗ್ಗೆ ಯೋಚನೆ ಕೂಡ ಮಾಡಲ್ಲ ಅಪ್ಪಯ್ಯ. ಅವ್ರ ವಿರುದ್ಧ ಮಸ್ಲತ್ ಮಾಡವ್ರೆ, ಅದಕ್ಕೆ ಗುಟ್ಟಾಗಿ ಅವ್ರಿಗೆ ಮದುವೆ ಮಾಡೋಕೊಂಡವ್ರೆ ಅಟ್ಟಿನಲ್ಲಿ ಅಂತ ವಿದ್ಯಾ ಹೇಳ್ತಾಳೆ. ನಮ್ಮ ಮಳೆಯಂದ್ರೆ ಇಂಥ ತಪ್ಪ ಮಾಡವ್ರೆ ಅಂತಂದರೆ ಆ ಭಗವಂತ ಕೂಡ ಮೆಚ್ಚಕ್ಕಿಲ್ಲ. ಇನ್ನು ನಾವು ನಂಬಿವಾ ಅಂತ ವಿದ್ಯೆಯವರಪ್ಪ ಹೇಳ್ತಾರೆ. ಅಪ್ಪಯ್ಯ, ಈಗ ನೀನೇನಾದರೂ ಮಾಡದೆ ಹೋದರೆ ನಾನು ಬಾಳು ಹಾಳಾಗೋತದೆ. ಈ ಮದುವೆ ಏನಾದರೂ ನಡೆದೋದ್ರೆ ನಾನು ಜೀವಂತವಾಗಿ ಉಳಿಯೋಕ್ಕಿಲ್ಲ ಅಪ್ಪಯ್ಯ ಅಂತ ವಿದ್ಯೆ ಹತ್ಕೊಂಡು ಹೇಳ್ತಿರ್ತಾಳೆ. ನಾನು ಬದುಕಿರೋ ಗಂಟ ನನ್ನ ಮಗಳು ಭಾಳ ಹಾಳಾಗೋದಕ್ಕೆ ನಾನು ಬಿಟ್ಬಿಟ್ಟಿರೆ ನಾವ ಅಳಿಯಂದ್ರಿಗೆ ನೀನೊಬ್ಳೇ ಹೆಂಡ್ರು. ಅದು ಹೆಂಗೆ ಮದುವೆ ಮಾಡಿಬಿಟ್ಟಾರೋ ನಾನು ನೋಡ್ತೀನಿ. ನೀನು ಧೈರ್ಯವಾಗಿರು ಮಗಳೇ ಅಂತ ವಿದ್ಯೆಯವರಪ್ಪ ಹೇಳ್ತಾರೆ. ವಿದ್ಯಾ ಫೋನ್ ಕಟ್ ಮಾಡ್ತಾಳೆ. ಅಯ್ಯೋ ದೇವ್ರೆ, ನನ್ನ ಮಗಳ ಬಾಳಲ್ಲಿ ಯಾಕೆ ಹಿಂಗೆ ಪದೇ ಪದೇ ಆಡ್ತಾ ಇದ್ದನೋ, ಈಗೇನಯ್ಯ ಮಾಡೋದು ಅಂತ ರತ್ನ ಹೇಳ್ತಾಳೆ. ಏ ರತ್ನ, ನಾನು ಅವರಪ್ಪ ಚೆಲ್ವ ಇನ್ನೂ ಬದುಕಿವ್ನಿ. ಅವ್ರ ಹಟ್ಟಿ ಒಳಗೆ ಗುಟ್ನಲ್ಲಿ ಮದುವೆ ಮಾಡಕೊಂಡವ್ರಲ್ವೇ, ಅದೇ ಹಟ್ಟಿಲಿ ನಾನು ಪಂಚಾಯಿತಿ ಸೇರಿಸ್ತೀನಿ. ನನ್ನ ಮಗಳಿಗೆ ನ್ಯಾಯ ಕೊಡಿಸ್ತೀನಿ ಅಂತ ವಿದ್ಯೆಯವರಪ್ಪ ಹೇಳ್ತಾರೆ. ಭದ್ರ ಬಂದ್ಬಿಟ್ಟು ಗುಡಿಸ್ಲಲ್ಲಿ ಅತ್ತ ಇತ್ತ ನೋಡ್ಬಿಟ್ಟು ಫ್ಯಾನ್ ಇಟ್ಬಿಟ್ಟು ಈ ದಗೆಗೆ ಎ ಸಿಯಲ್ಲೇ ಮಲ್ಕೊಳಕ್ಕಾಗಲ್ಲ. ಎ ಸಿ ಇದ್ರೂ ಕಷ್ಟ ಆಗ್ತದೆ ಅಂಥದ್ರಲ್ಲಿ ನನ್ನ ಅಮ್ಮಿ ಫ್ಯಾನ್ ಇಲ್ಲದೆ ಅದೆಷ್ಟು ಕಷ್ಟಪಡ್ತಾಳೋ ಏನೋ. ಬೇಕಾದರೂ ನನ್ನ ಅಮ್ಮಿ ಆಯಾಗಿ ಮಲ್ಕೊಂಡ್ಲಿ ಹೇಳ್ಕೊಂಡು ಫ್ಯಾನ್ ಇಟ್ಟು ಹೊರಡ್ತಾನೆ ಭದ್ರ. ವಿದ್ಯೆ ಬಂದು ಫ್ಯಾನ್ ನೋಡಿ, ಅರೆ ಈ ಫ್ಯಾನ್ ನಾನು ಹೋಗ್ಬೇಕಾದ್ರೆ ಇರಲಿಲ್ಲ, ಯಾರು ತಂದು ಮಡಗಿದ್ರು? ಅಮ್ಮಮ್ಮ ಏನಾದರೂ ತಂದು ಮಡಗ್ಬಿಟ್ಟು ಹೋದ್ರೆ? ಏ ಇಲ್ಲ, ಅಮ್ಮಮ್ಮ ಏನಾದರೂ ತಂದು ಮಡಗಿದ್ರೆ ನನಗೆ ಹೇಳಿರೋರು. ಚಂಪಾ ಇಂಥ ಕೆಲಸ ಮಾಡವಳೆ ಅನ್ಮ್ಯಾಕೆ ಈಟೊತ್ತು ಅವಳ ಕುಟೇನೆ ಮಾತಾಡ್ಬಿಟ್ಟು ಬಂದೆ ನಾನು. ಮತ್ತೆ ಯಾರು ತಂದು ಮಡಗಿದ್ರು ಅಂತ ವಿದ್ಯಾ ಅಂದ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಓ, ಇದು ನಮ್ಮ ಗೌಡ್ರ ಕೆಲಸ. ನಾನು ಶೆಕೆಯಲ್ಲಿ ಒದ್ದಾಡ್ತಾ ಇದ್ದೀನಿ ಅಂತ ಯಾರಿಗೂ ತಿಳಿದಿದ್ದಂಗೆ ತಂದುಬಿಟ್ಟು ಮಡಗ್ಬಿಟ್ಟು ಹೋಗವ್ರೆ ಅಂತ ಅಂದ್ಕೊಂಡು ನಗ್ತಿರ್ತಾಳೆ ವಿದ್ಯಾ. ಭದ್ರ ಬಂದು ತಂಗ ನೋಡಿ ವಿದ್ಯಾ ನಗಿತಾ ಇರೋದು ನೋಡಿ ಒಂದು ಸ್ವಲ್ಪ ಖುಷಿ ಪಟ್ಕೊಂಡು ಹೋಗ್ತಾನೆ. ಟಿಫನ್ ಬಾಕ್ಸ್ ಇಟ್ಕೊಂಡು ಬರ್ತಾ ಇರ್ತಾನೆ ಭದ್ರ. ಬಸ್ ಓಡ್ಸೋ ರೀತಿ ಚಿಕ್ಕ ಮಕ್ಳ ರೀತಿ ಆಟ ಆಡ್ಕೊಂಡು ಕ್ವಾಟ್ಲೆ ಬರ್ತಾನೆ. ಅಣ್ತಮ್ಮ, ಸ್ಪೆಷಲಾಗಿ ಏನೋ ತಗೊಂಡೋಗ್ತಾ ಇದೆಯಾ, ಅದೇ ಅಂಥದ್ದೇನಪ್ಪ ಅಂತ ಕೇಳ್ತಾನೆ ಕ್ವಾಟ್ಲೆ. ಏನೂ ಇಲ್ಲ ಕಣ್ಲ, ವಿದ್ಯನ್ಗೆ ನಲ್ಲಿ ಮುಳ್ಳೆ ಅಂದರೆ ಇಷ್ಟ. ಅದಕ್ಕೆ ಒಳ್ಳೆ ಓತನ ಒಡಿಸಿ ತಂದು ಚಂಪನ್ಗೆ ಹೇಳಿ ಸಾರು ಮಾಡಿಸಿ ತಗೊಂಡೋಗ್ತಾ ಇದ್ದೀನಿ. ಇಟ್ಟು ಬಂದ್ಬಿಡೋಣ ಅಂತ ಭದ್ರ ಹೇಳ್ತಾನೆ. ಅಲ್ಲ ಅಣ್ತಮ್ಮ, ಇದನ್ನೆಲ್ಲ ಮಾಡೋದೇ ಉಂಟಂತೆ, ಅದ್ಯಾಕೆ ಅತ್ತಿಗೆ ಅಮ್ಮನ್ಗೆ ಕದ್ದು ಮುಚ್ಚಿ ಹೋಗಿಟ್ಟು ಬರ್ತಿ ಅಂತ ಕ್ವಾಟ್ಲೆ ಹೇಳ್ತಾನೆ. ನಾನು ಅವತ್ತೇ ಹೇಳಲಿಲ್ಲ ಕಣ್ಲ, ಓದಿ ಅವಳ ಮುಂದೆ ನಿಂತ್ಕೊಳೋದಕ್ಕೆ ಇರ್ಸು ಮುರ್ಸು, ಅದಕ್ಕೆ ಅವಳು ಬರೋದ್ರೊಳಗಡೆ ಅಲ್ಲಿ ಇಟ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳಿ ಭದ್ರ ಹೊರಡ್ತಾನೆ. ಅಣ್ತಮ್ಮ, ನಿನ್ನ ಮೇಲೆ ಇರೋ ಪ್ರೀತಿಗೆ ಅತ್ತಿಗೆಮ್ಮ ಏನು ಬೇಕಾದರೂ ಮಾಡ್ತಾರೆ. ಅವ್ರ ಮೇಲೆ ಪ್ರೀತಿಗೆ ನೀನು ಹಿಂಗೆಲ್ಲ ಮಾಡ್ತಾ ಇದ್ದಿ. ಅದಕ್ಕೆ ನಿಮ್ಮಿಬ್ಬರು ಪ್ರೀತಿ ಮೇಲೆ ಕೆಟ್ಕಣ್ಣು ಬಿದ್ದಿರೋದು. ದೇವ್ರೆ, ಇವರಿಬ್ಬರನ್ನ ದೂರ ಮಾಡಬೇಡ ಕಣಪ್ಪ ಅಂತ ಹೇಳ್ತಾನೆ ಕ್ವಾಟ್ಲೆ. ಇತ್ತ ನೆಲ್ಲಿ ಮುಳೆ ಸಾರು ಮತ್ತು ಮುದ್ದೆ ಎಲ್ಲ ಇಟ್ಬಿಟ್ಟು ಬರೋಣ ಅಂತ ಬಂದು ಇಡ್ತಾ ಇರ್ತಾನೆ ಭದ್ರ. ಇಟ್ಬಿಟ್ಟು ಗುಡಿಸ್ಲಲ್ಲಿ ಬರೋಷ್ಟರಲ್ಲಿ ಅಲ್ಲಿಗೆ ವಿದ್ಯಾನು ಹೋಗ್ತಾಳೆ. ಇತ್ತ ಅಜ್ಜಮ್ಮನ್ನು ಗೋವಿಂದ ಗೌಡ್ರು ಕೂತ್ಕೊಂಡಿರ್ತಾರೆ. ಮೋಹನ ಕಾಪಿ ತಕೊಳ್ಳಿ ಅಂತ ಕೊಡ್ತಾಳೆ ಅಜ್ಜಮ್ಮನಿಗೆ. ಇಲ್ಲ, ನಾನು ಎಲ್ಲಡ್ಕೆ ಹಾಕಿದ್ದೀನಿ, ಬೇಡ ಅಂತಂತಾಳೆ ಅಜ್ಜಮ್ಮ. ಇಂದ ಗೋವಿಂದು ಅಂತ ಕೊಡ್ತಾಳೆ ಕಾಪಿನ. ಗೋವಿಂದು ನಿಮ್ಮ ಅಣ್ಣ ಅಂತಾಳೆ ಮೋಹನ. ಯಾರು ತವೋ ಫೋನಲ್ಲಿ ಮಾತಾಡ್ತಾವ್ರೆ, ಅದಕ್ಕೆ ಬರ್ತಾರೆ ಅಂತ ಗೋವಿಂದ ಗೌಡ್ರು ಹೇಳ್ತಾರೆ. ಅಲ್ಲಿಗೆ ಸಾವಿತ್ರಿ ಬರ್ತಾಳೆ. ಅಣ್ಣ ಅಂತಾಳೆ ಸಾವಿತ್ರಿ. ಹೇಳು ಅಂತಾರೆ ಗೋವಿಂದ ಗೌಡ್ರು. ಅದೇ ಮದುವೆ ಖರ್ಚಿಗೆ ಅಣ್ಣ ಹೇಳಿದ್ನಲ್ಲ ನಿಂತಾವ ದುಡ್ಡು ಕೇಳು ಅಂತ, ಈಗ ಕೊಟ್ಟಿಯಾ ಅಂತ ಹೇಳ್ತಾಳೆ ಸಾವಿತ್ರಿ. ತಗೋ, ಇದರಲ್ಲಿ 10 ಲಕ್ಷ ಐತೆ, ಅದೇನು ಒಡವೆ ಬಟ್ಟೆ ಬೇಕೋ ಎಲ್ಲ ತಗೊಂಬಿಡು ಅಂತ ಗೋವಿಂದ ಗೌಡ್ರು ದುಡ್ಡು ಕೊಡ್ತಾರೆ 10 ಲಕ್ಷ. ಅಣ್ಣ, ಏನು ತಮಾಷೆ ಮಾಡ್ತಾ ಇದೆಯಾ, ಚಿನ್ನದ ರೇಟು ಗಗನಕ್ಕೆ ಮುಟ್ಟೈತೆ, ಅಂಥದ್ರಲ್ಲಿ 10 ಲಕ್ಷಕ್ಕೆ ಏನು ಬಂದತ್ತೋ? ಈಗ 10 ಲಕ್ಷ ಯಾವುದಕ್ಕೂ ಎಡ್ಕಾಕಿಲ್ಲ, ನಮ್ಮ ಅಂತಸ್ತಿಗೆ ತಕ್ಕಂತೆ ಮದುವೆ ಮಾಡ್ಬೇಕು ತಾನೆ ಅಂತಾಳೆ ಸಾವಿತ್ರಿ. ನೋಡು, ಈ ಮದುವೆ ಯಾರಿಗೂ ತಿಳಿಯೋದು ಬೇಡ, ಅಟ್ಟಿನಲ್ಲೇ ಸಿಂಪಲ್గా ಮಾಡೋದು ಅಂತ ಅಣ್ಣ ಹೇಳಿದ್ದು ಗೊತ್ತಾಗ್ಲಿಲ್ವೇ? ಅಂಥದ್ರಾಗೆ ಯಾಕೆ ಸುಮ್ಕೆ ಅಲ್ಲ ಈ ದುಂದುವೆಚ್ಚ ಅಲ್ಲ ಅಂತ ಗೋವಿಂದ ಗೌಡ್ರು ಹೇಳ್ತಾರೆ. ಅಣ್ಣ, ಮದುವೆ ಹೆಂಗಾನ ಆಗಲಿ, ಅವಳು ನಾನು ಅನ್ಕೊಂಡಂಗೆ ಒಡವೆ ವಸ್ತ್ರ ಎಲ್ಲ ಹಾಕ್ಕೋಬೇಕು, ತಾಳಿ ಕಟ್ಟಿಸ್ಕೋಬೇಕು ಅಂತಾಳೆ ಸಾವಿತ್ರಿ. ಸರಿ, ಈ ದುಡ್ಡನ್ನ ನೀನು ಖರ್ಚಿಗೆ ಮಾಡ್ಕೊ, ಒಡವೆ ಅಂಗಡಿವರ್ನ ಇಲ್ಲೇ ಕರೆಸ್ತೀನಿ, ಅದೇನು ಒಡವೆ ಬೇಕೋ ತಗೋ ಅಂತ ಗೋವಿಂದ ಗೌಡ್ರು ಹೇಳ್ತಾರೆ. ಹಂಗಾದ್ರೆ ಸರಿ ಬಿಡು ಅಂತ ಅಲ್ಲಿಂದ ಹೊರಡ್ತಾಳೆ ಸಾವಿತ್ರಿ.
ಗೌಡ್ರೆ ನೀವು ಇಲ್ಲೇನು ಮಾಡ್ತಾ ಇದ್ದೀರಾ? ಅದು ನಾನು ಇಲ್ಲಿ ಇಲ್ದಿರ ಇರ್ಬೇಕಾದ್ರೆ ಅಂತಾಳೆ ವಿದ್ಯಾ. ಅದು ಏನು ಇಲ್ಲ, ಹಿಂಗೆ ಹೋಯ್ತಾ ಇದ್ದೆ, ಹಂಗೆ ಸುಮ್ಮನೆ ಬಂದೆ ಅಂತ ಭದ್ರ ಅಂತಾನೆ. ಸುಮ್ಮನೆ ಬಂದಿದ್ರೆ ಒಳಕ್ವರೆಗೂ ಬರ್ಬೇಕಿತ್ತೆ. ಭದ್ರ ತಂದಿಟ್ಟಿರೋ ಬಾಕ್ಸ್ ನೋಡಿ ಮತ್ತೆ ಅದೆಂಗ್ ಬಂತು ಅಂತ ಕೇಳ್ತಾಳೆ ವಿದ್ಯಾ. ಅದು ಅಂತಾನೆ ಭದ್ರ. ಟಿಫನ್ ಬಾಕ್ಸ್ನ ಎತ್ಕೊಂಡು ಮಾತಾಡಿ ಗೌಡ್ರೆ, ಮತ್ತೆ ಇದು ಇಲ್ಲೇಗ್ ಬಂತು ಅಂತಾಳೆ ವಿದ್ಯಾ. ಅದು ಹೆಂಗ್ ಬಂತೋ ನಂಗೆ ಗೊತ್ತಿಲ್ಲ, ಕ್ವಾಟ್ಲೆ ಗಿಟ್ಲೆ ತಂದಿಟ್ಟವನೋ ಏನೋ ಅಂತ ಭದ್ರ ಹೇಳ್ತಾನೆ. ಯಾಕೆ ಗೌಡ್ರೆ ಸುಳ್ಳು ಹೇಳ್ತಾ ಇದ್ದೀರಾ? ಆ ಫ್ಯಾನು ಬಾಡ್ನ ಚಂಪನ್ ಕೈಯಲ್ಲಿ ತಂದ್ಕೊಟ್ಟು ಅಡಿಗೆ ಮಾಡಿಸಿರೋದು ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀರಾ? ಮನ್ಸಲ್ಲಿ ನನ್ನ ಬಗ್ಗೆ ಇಟ್ಟೊಂದು ಪ್ರೀತಿ ಮಾಡ್ಕೊಂಡು ನನ್ನಿಂದ ಯಾಕೆ ಗೌಡ್ರೆ ಮುಚ್ಚಿಡ್ತಾ ಇದ್ದೀರಾ? ನಾನು ನೋಡ್ತಾನೆ ಇದ್ದೀನಿ, ನೀವು ನನ್ನ ಮುಖ ಕೊಟ್ಟೆ ಮಾತಾಡ್ತಾ ಇಲ್ಲ. ಅಂತ ತಪ್ಪು ನಾನೇನು ಮಾಡಿದ್ದೀನಿ ಗೌಡ್ರೆ ಅಂತಾಳೆ ವಿದ್ಯಾ. ನೀನೆಲ್ಲ ತಪ್ಪು ಮಾಡಿರೋದು ನಾನು ಅಂದ್ಮ್ಯಾಕೆ ನಿನ್ನ ಮುಖ ತೋರಿಸಿ ಹೆಂಗೆ ಮಾತಾಡಲಿ ಹೇಳು ಅಂತಾನೆ ಭದ್ರ. ನೀವು ತಪ್ಪು ಮಾಡ್ತೀರಾ ಅನ್ನೋದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಗೌಡ್ರೆ. ಮೊದಲು ನಿಮ್ಮ ಮನಸ್ಸಿಂದ ಆ ತಪ್ಪು ಕಲ್ಪನೆನ ತೆಗ್ದು ಬಿಸಾಕಿ ಗೌಡ್ರೆ. ನೀವು ತಪ್ಪು ಮಾಡಿದ್ದೀರಾ ಅಂತ ಯಾರು ಬೇಕಾದರೂ ಹೇಳ್ಬೋದು, ಆದರೆ ನಮ್ಮ ದೇವ್ರ ಸತ್ಯ ನನಗೆ ಗೊತ್ತಿಲ್ವೇ? ಅದು ನಿಮ್ಮಿಂದ ಒಂದು ಹೆಣ್ಣಿನ ವಿಷಯದಲ್ಲಿ ತಪ್ಪಾಗೋದಕ್ಕೆ ಸಾಧ್ಯನೇ ಇಲ್ಲ ಗೌಡ್ರೆ ಅಂತ ವಿದ್ಯೆ ಹೇಳ್ತಾಳೆ. ನಮ್ಮಪ್ಪ ಇನ್ನ ನಾನು ದೇವ್ರು ಅಂತ ಪೂಜೆ ಮಾಡ್ತೀನಿ. ನನ್ನನ್ನು ನಾನು ಹುಟ್ಟಿದಾಗ್ಲಿಂದಲೂ ನಮ್ಮ ಅಟ್ಟಿವರೆಲ್ಲ ನೋಡವ್ರೆ, ಆದ್ರೂ ನಾನು ತಪ್ಪು ಮಾಡಿಲ್ಲ ಅಂತ ಅವ್ರು ಯಾರೂ ನಂಬೋದಕ್ಕೆ ತಯಾರಿಲ್ಲ. ಅಂಥದ್ರಾಗೆ ನೀನು ಹೆಂಗಮ್ಮಿ ನಾನು ತಪ್ಪು ಮಾಡಿಲ್ಲ ಅಂತ ನಂಬ್ತಾ ಇದ್ದಿ ಅಂತಾನೆ ಭದ್ರ. ಪ್ರಪಂಚದಲ್ಲಿರೋ ಎಲ್ಲ ಹೆಣ್ಣಿಗೂ ಗಂಡಸಿನ ಮುಖದಲ್ಲಿ ಕಾಣೋ ಭಾವನೆ ಅಂತ ಏನು ಅಂತ ಅರ್ಥ ಮಾಡ್ಕೊಳೋ ಶಕ್ತಿ ಇರ್ತೈತೆ ಗೌಡ್ರೆ. ನಿಮ್ಮ ಕಣ್ಣಿನ ಭಾವನೆಯಲ್ಲಿ ಯಾವತ್ತೂ ಕೆಟ್ಟತನ ಕಾಣಿಸೇ ಇಲ್ಲ ಗೌಡ್ರೆ. ಮಾವ ಜೈಲಿಗೆ ಹೋದ್ಮೇಲೆ ಕಾರಣ ಗೊತ್ತಾದ್ಮೇಲೂ ನಾನೇ ಅಂತ ನಿಮ್ಮ ಕಣ್ಣಲ್ಲಿ ನನ್ನ ಬಗ್ಗೆ ಸಿಟ್ಟು ಕಾಣಿಸ್ತಾ ಇತ್ತೆ ಹೊರತು ತಿರಸ್ಕಾರ ಅಲ್ಲ ಗೌಡ್ರೆ ಅಂತ ವಿದ್ಯೆ ಹೇಳ್ತಿರ್ತಾಳೆ. ಭದ್ರನ ಕಣ್ಣಲ್ಲಿ ನೀರು ಬರ್ತಾ ಇತ್ತೆ. ವಿದ್ಯೆ ನಗದ್ಕೊಂಡು, ಗೌಡ್ರೆ ಅದನ್ನೆಲ್ಲ ಆಮೇಲೆ ಮಾತಾಡಿದ್ರಾಯ್ತು, ಬನ್ನಿ ಇವಾಗ ಊಟ ಮಾಡೋಣ, ನನಗೆ ಶಾನೆ ಹೊಟ್ಟೆ ಸಿತೈತೆ ಅಂತಾಳೆ ವಿದ್ಯಾ. ನನಗೆ ಬೇಡ, ನೀನು ಮಾಡು ಅಂತಾನೆ ಭದ್ರ. ಈ ಘಟನೆ ನಡೆದಾಗಿನಿಂದ ನೀವು ಸರಿಯಾಗಿ ಊಟ ಮಾಡಿಲ್ಲ ಅಂತ ನಂಗೆ ಸಂದಾಗ ಗೊತ್ತು, ನೀವು ಬನ್ನಿ ಇಬ್ಬರು ಒಟ್ಟಿಗೆ ಊಟ ಮಾಡುವ ಅಂತ ವಿದ್ಯೆ ಹೇಳ್ತಾ ಇದ್ದೀನಿ ತಾನೆ, ನನಗೆ ಬೇಡ ಅಂತವ, ಕೂತ್ಕೊಂಡು ಊಟ ಮಾಡು ಅಂತಾನೆ ಭದ್ರ. ಅದೇ ಮತ್ತೆ ನನಗೆ ಮತ್ತೆ ಕೋಪ ಬರ್ಸ್ಬೇಡಿ ನೀವು, ನಾನೀಗ ಊಟ ಮಾಡ್ಬೇಕಂದ್ರೆ ಸುಮ್ಕೆ ಬನ್ನಿ, ಇಲ್ಲ ಅಂದ್ರೆ ಆಹಾ ಓಹೋ ಅಂತಾಳೆ ವಿದ್ಯಾ. ಏನೋ ಅಂತಾನೆ ಭದ್ರ. ಏನಿಲ್ಲ ಗೌಡ್ರೆ, ಸುಮ್ಕೆ ಊಟ ಮಾಡೋಣ ಬನ್ನಿ ಅಂತಾಳೆ ವಿದ್ಯಾ. ದಂಗಲ್ಲ ಕಣಮಿ ಅಂತಾನೆ ಭದ್ರ. ಹಂಗೂ ಇಲ್ಲ ಹಿಂಗೂ ಇಲ್ಲ, ಸುಮ್ಮನೆ ಕುತ್ಕೊಳ್ಳಿ ಅಂತ ಹೇಳಿ ಕುಂಡ್ರಿಸ್ಬಿಟ್ಟು ತಟ್ಟೆ ಎಲ್ಲ ಹಾಕಿ ಊಟ ಹಾಕ್ತಾಳೆ ವಿದ್ಯಾ. ಇದೇನು ಗೌಡ್ರೆ ಬರೀ ನಲ್ಲಿ ಮುಳೆಗಳೇ ಅವೆ ಅಂತ ಹೇಳ್ತಾಳೆ ವಿದ್ಯಾ. ನಲ್ಲಿ ಮುಳೆ ಅಂದರೆ ನಿಂಗೆ ಚಾನೆ ಇಷ್ಟ ಅಲ್ವೇ, ಅದಕ್ಕೆ ತಗೊಬಂದೆ ಅಂತ ಭದ್ರ ಹೇಳ್ತಾನೆ. ಹಾಗೆ ನೋಡ್ಕೊಂಡು ಕೂತಿರ್ತಾಳೆ ವಿದ್ಯಾ. ಯಾಕೆ ಹಂಗೆ ನೋಡ್ತಾ ಇದೆಯಾ ಅಂತ ಭದ್ರ ಹೇಳ್ತಾನೆ. ತಟ್ಟೆಯಲ್ಲಿ ಎಲ್ಲ ಬಡಿಸ್ತಾಳೆ ವಿದ್ಯಾ. ಇದ್ಯಾಕೆ ಗೌಡ್ರೆ ಸುಮ್ಮನೆ ಕೂತಿದ್ದೀರಾ, ತಿನ್ನಲ್ವೇ ಅಂತ ಕೇಳ್ತಾಳೆ. ಹೆಂಗೆ ತಿನ್ನೋದು ಅಂತಾನೆ ಭದ್ರ. ಆಟು ಗೊತ್ತಿಲ್ವೇ, ನಾನು ತೋರಿಸ್ತೀನಿ ನೋಡಿ, ಹಿಂಗೆ ಟಕ ಅಂತ ಕುಟ್ಟಿ ಅಂತ ಬಾಯಲ್ಲಿಕ್ಕಿ ಎಳಿತಾ ಇರ್ತಾಳೆ ಮೂಳೆನ ವಿದ್ಯಾ. ಹಿಂಗೆ ಎಳೆದ್ರೆ ರುಚಿ ಹೆಂಗಿರ್ತೈತೆ ಗೊತ್ತೇ ಅಂತಾಳೆ ವಿದ್ಯಾ. ಹೆಂಗೆ? ಅದೇ ನಮ್ಮ ಮನೆ ದೇವರು ಪರದಲ್ಲಿ ತಿಂದಲ್ಲ ಹಂಗೆ ಅಂತ ಭದ್ರ ಹೇಳಿದ್ರೆ ನೆನ್ಸ್ಕೊತಿರ್ತಾಳೆ ವಿದ್ಯಾ ನಗ್ತಾ ನಲ್ಕೊಂಡು. ಅಂದರೆ ನಿಮಗೆ ನೆಲ್ಲಿ ಮುಳ್ಳೆ ಹೆಂಗೆ ತಿನ್ನೋದು ಅಂತ ಗೊತ್ತದೆ ಅಂತ ಆಯ್ತು ಅಂತಾಳೆ ವಿದ್ಯಾ. ಗೌಡ್ರ ಹುಡ್ಗ ನಾನು, ಸಿಂಹಕ್ಕೆ ಬೇಟೆ ಆಡೋದು ಹೇಳ್ಕೊಡ್ಬೇಕೆ ಅಂತ ಭದ್ರ ಹೇಳ್ತಾನೆ. ಹಂಗಾರೆ ನೀವು ಆ ವಿಷಯ ಮರ್ತಿಲ್ಲ ಅನ್ನಿ ಅಂತಾಳೆ ವಿದ್ಯಾ. ಆದರೂ ನನ್ನ ಪ್ರಶ್ನೆಗೆ ಉತ್ತರನೇ ಕೊಡಲಿಲ್ಲ ಅಂತ ಭದ್ರ ಹೇಳ್ತಾನೆ. ಯಾವ ಪ್ರಶ್ನೆ ಗೌಡ್ರೆ ಅಂತಾಳೆ ವಿದ್ಯಾ. ಅದೇಯ, ಇಡೀ ಅಟ್ಟಿವರೇ ನನ್ನನ್ನು ನಂಬಲಿಲ್ಲ, ಆದರೆ ನೀನು ಅಂತಾನೆ ಭದ್ರ. ನಿಮ್ಮ ಕಣ್ಣಲ್ಲಿ ಯಾವತ್ತೂ ನಾನು ಒಂದು ಹೆಣ್ಣಿನ ಬಗ್ಗೆ ಕೆಟ್ಟ ಭಾವನೆನೇ ಕಂಡಿಲ್ಲ. ಮನಸ್ಸಲ್ಲಿ ಬರೀ ಇರೋದು ಕರುಣೆ, ಸಹಾನುಭೂತಿ, ಇನ್ನೊಬ್ರಿಗೆ ಸಹಾಯ ಮಾಡಬೇಕು ಅನ್ನೋ ಗುಣ. ಗಂಡನ ಕಣ್ಣಲ್ಲಿ ಇರೋ ಭಾವನೆಗಳನ್ನ ಅರ್ಥ ಮಾಡ್ಕೊಂಡೇ ಇರೋಳು ಒಬ್ಳು ಹೆಂಡ್ರಾಗೋದಕ್ಕೆ ಹೆಂಗೆ ಸಾಧ್ಯ ಗೌಡ್ರೆ ಅಂತ ವಿದ್ಯೆ ಹೇಳ್ತಾಳೆ. ನಿನ್ನ ನಂಬಿಕೆಯಿಂದ ಕಣಮ್ಮಿ ನಾನು ಇನ್ನೂ ಬದುಕಿರೋದು. ಅಟ್ಟಿವರೆಲ್ಲ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಿದಾಗ ನನ್ನ ಮೇಲೆ ನನಗೆ ಅಸಹ್ಯ ಹುಟ್ಬಿಡ್ತು. ಒಂದು ಕ್ಷಣಕ್ಕೆ ನಾನು ಬದುಕಿರೋದೇ ಬೇಡ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೆ. ಆದರೆ ನೀನು ಆಡಿದ ಮಾತುಗಳು ನನಗೆ ಭರವಸೆ ತುಂಬಿತು, ಅದಕ್ಕೋಸ್ಕರ ನಾನು ಇನ್ನೂ ಬದುಕಿವ್ನಿ ಕಣಮ್ಮಿ ಅಂತ ಭದ್ರ ಹೇಳ್ತಾನೆ. ಗೌಡ್ರೆ ಇನ್ನೊಂದ್ಕಿತ ನಿಮ್ಮ ಬಾಯಲ್ಲಿ ಈ ಥರ ಮಾತು ಬಂದರೆ ನಾನು ಸುಮ್ಮನೆ ಇರೋಕ್ಕಿಲ್ಲ ಅಂತಾಳೆ ವಿದ್ಯಾ. ಇಡೀ ಪ್ರಪಂಚನೇ ನೀವು ತಪ್ಪು ಮಾಡಿದ್ದೀರಂತ ಬೆರಳು ಮಾಡಿ ತೋರಿಸ್ಲಿ, ಆದರೆ ನೀವು ತಲೆನೇ ಕೆಡ್ಸ್ಕೋಬೇಡಿ, ನಿಮ್ಮ ಜೊತೆಲಿ ನಾನು ಇವ್ನಿ, ಯಾಕಂದರೆ ನೀವು ತಪ್ಪೇ ಮಾಡಿಲ್ಲ, ನೀವು ಹಂಗೆ ಮಾಡೋಕ್ಕೆ ಸಾಧ್ಯನೂ ಇಲ್ಲ ಅಂತ ನಂಗೆ ಸಂದ ಗೊತ್ತು. ಗೌಡ್ರೆ ಒಂದಂತೂ ತಿಳ್ಕೊಳ್ಳಿ, ಸತ್ಯ ಈಚೆ ಬರೋದು ತಡ ಆಗ್ಬೋದು, ಆದರೆ ಬಂದೇ ಬರ್ತದೆ. ಅದನ್ನು ಮುಚ್ಚಿಡ್ಬೋದು, ಆದರೆ ನಾಶ ಮಾಡೋಕ್ಕಾಗಕ್ಕಿಲ್ಲ ಅಂತ ವಿದ್ಯೆ ಹೇಳ್ತಿದ್ರೆ ಭದ್ರನ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಯಾಕೆ ಗೌಡ್ರೆ ಕಣ್ಣೀರು ಅಂತಾಳೆ ವಿದ್ಯಾ. ನಿನ್ನ ಮಾತಿಗೆ ನಾನು ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ನೀನು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ಕೈ ಎತ್ತು ಮುಗಿಯೋದು ಬಿಟ್ರೆ ಬೇರೆ ಏನು ತೋಚ್ತಾ ಇಲ್ಲಮ್ಮಿ ಅಂತಾನೆ ಭದ್ರ ಕೈ ಮುಗ್ದು. ಭದ್ರ ಅಲ್ಲಿಂದ ಹೊರಟೋಗ್ತಾನೆ. ಹೊರಗಡೆಯಿಂದ ಟಮಟೆ ಸೌಂಡ್ ಬರ್ತಾ ಇರುತ್ತೆ. ಗೋವಿಂದ, ನಮಗೆ ಗೊತ್ತಿಲ್ದಿದ್ದಂಗೆ ಯಾರ್ಲಾ ದೇವ್ರು ನಡೆಸ್ತಾ ಇರೋದು ಅಂತಾರೆ ಶಿವರಾಮೇಗೌಡ.
ನಮ್ಮೂರಲ್ಲಿ ಯಾರಣ್ಣ ನಮ್ಗೆ ಗೊತ್ತಾಗ್ದಂಗೆ ದೇವ್ರನ್ನೆತ್ತಾರೋ ಅದೇನು ಅಂತ ನೋಡವ್ವ ನಡಿ ಅಂತಾರೆ ಗೋವಿಂದೇಗೌಡರು. ಮನೆಯಿಂದ ಎಲ್ರೂ ಹೊರಗಡೆ ಬರ್ತಾರೆ. ಅಯ್ಯೋ ದೇವ್ರೆ, ತಮಟೆ ಸದ್ದು ಕೇಳ್ತಿದ್ರೆ ನನ್ನ ಎದೆ ಅದಕ್ಕಿಂತ ಜೋರಾಗಿ ಬಡ್ಕೊಂತ ಇದೆಯಲ್ಲಪ್ಪ, ಏನಾದದೋ ಕಾಣೆ ಅಂತ ಅನ್ಕೊಂಡು ಬರ್ತಾಳೆ ಅಜ್ಜಮ್ಮ ಮನೆಯಿಂದ ಹೊರಗಡೆ. ಇತ್ತ ಒಂದು ಸ್ವಲ್ಪ ಜನನ ಕರ್ಕೊಬಂದು ಟಮಟೆ ಹೊಡಿತಾ ಇರ್ತಾನೆ ವಿದ್ಯಾವರಪ್ಪ. ಅಪ್ಪ ಅಂತ ಕಿರ್ಚಿತಾಳೆ ಬಂದು ವಿದ್ಯಾ. ಮನೆಯವರೆಲ್ಲ ಬಂದು ನೋಡಿ ನಿಂತ್ಕೊಂತಾರೆ. ಅಪ್ಪ ನಿನಗೆ ಅಲ್ವೇ ಹೇಳ್ತಾ ಇರೋದು, ಏನು ಮಾಡ್ತಾ ಇದ್ದಿ, ಅದನ್ನು ನಿಲ್ಲಿಸ್ಬಿಟ್ಟು ಮೊದಲು ಕೆಳಕ್ಕಿಳಿ ನೀನು ಅಂತಾಳೆ ವಿದ್ಯಾ. ನನ್ನ ಅಳಿನ್ಗೆ ಇನ್ನೊಂದು ಮದುವೆ ಮಾಡ್ಸೋಕೆ ಹೊಂಟವ್ರೆ, ಅದಕ್ಕೆ ನಾನು ನ್ಯಾಯ ಕೇಳಕ್ಕೆ ಬಂದಿದ್ದೀನಿ ಅಂತಾರೆ ವಿದ್ಯಾವರಪ್ಪ. ಅಪ್ಪ ಏನೇ ಇದ್ರೂ ಕುತ್ಕೊಂಡು ಮಾತಾಡೋಣ, ಮೊದಲು ನೀನು ಟಮಟೆ ಬಾರಿಸೋದನ್ನ ನಿಲ್ಲಿಸೋ ಅಂತಾಳೆ ವಿದ್ಯಾ. ಬಾವ ಇವ್ನು ಹಿಂಗೆ ಮಾಡ್ತಾವನೆ ಅಂದರೆ ಖಂಡಿತವಾಗ್ಲೂ ಮನೆ ಮಾನ ಮರ್ಯಾದೆ ಕಳೀತಾನೆ. ಇವನು ಮಾಡ್ತಾ ಇರೋ ಕೆಲಸಕ್ಕೆ 10 ಜನ ಇರಲಿ ರಾಜ್ಯದಲ್ಲೂ ಸುದ್ದಿ ಆಗ್ತದೆ. ಮನೆ ಮಾನ ಮರ್ಯಾದೆ ಮಣ್ಪಾಲ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಈಶ್ವರಿ ಹೇಳ್ತಾಳೆ. ಲೇ ಚೆಲುವರಾಜ, ಯಾಕ್ಲ ಹಂಗೆ ಬರ್ಸ್ತಾ ಇದೀಯಾ, ನಿಲ್ಲಿಸ್ಲಾ ಅಂತಾಳೆ ಅಜ್ಜಮ್ಮ. ಊರೊಟ್ಟಿ ಜನನೆಲ್ಲ ಕರ್ಕೊಬಂದು ಇದೇನಿಲ್ಲ ಮಾಡ್ತಾ ಇದೀಯಾ ಅಂತ ಅಜ್ಜಮ್ಮ ಕೇಳ್ತಾಳೆ. ನೋಡಿ ಅತ್ತೆ ಆಟ್ ಕಿತ ಬಡ್ಕೊಂತಾವಳೆ, ಕಿತ ಏನಾದರೂ ಕೇಳ್ತಾನೆ ಇವನು ಅಂತ ಈಶ್ವರಿ ಹೇಳ್ತಾಳೆ. ಇತ್ತ ಶಿವರಾಮೇಗೌಡರು ಕೋಪ ಮಾಡ್ಕೊಂಡು ಮನೆ ಒಳಗಡೆ ಬರ್ತಾರೆ. ಮೋಹನ್ನು ಗೋವಿಂದ ಗೌಡ್ರನ್ನು ಒಳಗಡೆ ಬರ್ತಾರೆ. ರೀ ಏನ್ರಿ ಆಯ್ತು ಮಾತಾಡಿ ಅಂತಾಳೆ ಮೋಹನ. ಅದಕ್ಕೆ ಹೋಗಿ ಹೊಸಿ ನೀರು ತಗೊಂಬನ್ನಿ ಅಂತಾರೆ ಗೋವಿಂದೇಗೌಡರು. ಸರಿ ಅಂತ ಹೇಳಿ ಮೋಹನ ನೀರು ತರೋದಕ್ಕಂತ ಹೋಗ್ತಾಳೆ. ಶಿವರಾಮೇಗೌಡರು ಚಿಕ್ಕಪ್ಪ ಬರ್ತಾರೆ. ಎಲ್ವಾ ಏನ್ಲಾ ಇದು ನಿಲ್ಲಿಸ್ಲಾ ಅಂತಾರೆ ಶಿವರಾಮೇಗೌಡರು ಚಿಕ್ಕಪ್ಪ. ಈಶ್ವರಿ ಶಿವರಾಮ ಎಲ್ಲೇ ಅಂತ ಕೇಳ್ತಾರೆ ಶಿವರಾಮೇಗೌಡರು ಚಿಕ್ಕಪ್ಪ. ಬಾವ ಇವ್ರ ನಾಟಕ ನೋಡೋಕ್ಕಾಗದೆ ಹೋಗವ್ರೆ ಅಂತ ಹೇಳ್ತಾಳೆ ಈಶ್ವರಿ. ಮೋಹನ ನೀರು ತಂದು ಕೊಡ್ತಾಳೆ. ನೀರು ಕುಡಿದ್ಬಿಟ್ಟು ಶಿವರಾಮ ಅಂತಾರೆ ಅವ್ರ ಚಿಕ್ಕಪ್ಪ. ಯಾವ ವಿಚಾರ ಊರಿನವ್ರಿಗೆ ಗೊತ್ತಾಗಬಾರ್ದು ಅಂತ ಕೊಂಡಿದ್ನೋ ಆ ವಿಚಾರನ ಎಲ್ಲಾರ್ಗು ಹೇಳಿ ಪಂಚಾಯಿತಿ ಮಾಡೋದಕ್ಕೆ ಕರ್ಕೊಬಂದವನಲ್ಲ ಚಿಕ್ಕಪ್ಪ. ಮನೆ ಗುಟ್ಟು ಬೀದಿಗೆ ಬಂದರೆ ಮರ್ಯಾದೆ ಓತದಂತ ದೊಡ್ಡವ್ರು ಹೇಳವ್ರೆ, ಅದನ್ನು ದಿಟ ಮಾಡಕ್ಕೆ ಬಂದವನೆ ಅಂತ ಶಿವರಾಮೇಗೌಡರು ಹೇಳ್ತಿರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಯಾರು ಇನ್ನೂ ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.